ಚಿಕ್ಕಮಗಳೂರಲ್ಲಿ ಕಾಡಾನೆಯ ಹಾವಳಿ ದಿನೇ ದಿನೇ ಹೆಚ್ಚಾಗ್ತಾನೇ ಇದೆ. ಸದ್ಯ ಕಾಡಾನೆಯ ಹಾವಳಿಗೆ ಅದರ ತಡೆಗೆ ಆಗ್ರಹಿಸಿ ಪ್ರತಿಭಟನೆಗಳು ಕೂಡ ಮಾಡಲಾಗ್ತಾ ಇದೆ. ಅರಣ್ಯ ಸಚಿವರು ಮಾತುಕತೆ ನಡೆಸಬೇಕು ಅಂತ ರೈತರು ಆಗ್ರಹಿಸಿದ್ದಾರೆ. ಇವತ್ತು ಕಾಡಾನೆ ದಾಳಿ ಪ್ರದೇಶಗಳಿಗೆ ಸಚಿವ ಈಶ್ವರ್ ಖಂಡ್ರೆ ಅವರು ಭೇಟಿಯನ್ನು ನೀಡಿದರು. ರೈತರು ಗ್ರಾಮಸ್ಥರ ಜೊತೆ ಸಂವಾದವನ್ನು ಕೂಡ ನಡೆಸೋದಕ್ಕಿದ್ದಾರೆ. ಈಶ್ವರ್ ಖಂಡ್ರೆ ಅವರು ಎನ್ಆರ್ಪುರ ತಾಲೂಕಿನ ಬಾಳೆಹೊನ್ನೂರಿನಲ್ಲಿ ಸಚಿವರು ಸಭೆಯನ್ನು ನಡೆಸ್ತಾರೆ. ಇವತ್ತು ಸಾರ್ವಜನಿಕರ ಅಹವಾಲನ್ನು ಕೂಡ ಅವರು ಸ್ವೀಕರಿಸಲಿದ್ದಾರೆ. ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರು ಮೊನ್ನೆಯಷ್ಟೇ ಶೃಂಗೇರಿ, ಎನ್ಆರ್ಪುರ ಹಾಗೆ ಬಾಳೆಹೊನ್ನೂರು ಬಂದ್ ಮಾಡಿ ಪ್ರತಿಭಟನೆಯನ್ನು ಮಾಡಲಾಗಿತ್ತು. ಈ ವರ್ಷದಲ್ಲಿ ಕಾಡಾನೆಯ ದಾಳಿಗೆ, ಕಾಡಾನೆಯ ತುಳಿತಕ್ಕೆ ಬಲಿಯಾಗಿರುವಂಥವರ ಸಂಖ್ಯೆ 9. ಕಾಡು ಕೋಣಗಳ ದಾಳಿಗೆ ಬಲಿಯಾದವರು 4. ಮೊನ್ನೆಯಷ್ಟೇ ಒಬ್ಬರಿಗೆ ಮತ್ತೆ ಕಾಡು ಕೋಣ ತಿವಿದು ಗಾಯ ಕೂಡ ಆಗಿತ್ತು. ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ಈ ಥರದ ಪ್ರಕರಣಗಳು ನಡೀತಾನೇ ಇದ್ದಾವೆ. ಕೇವಲ ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಮಾತ್ರ ಅಲ್ಲ, ಶೃಂಗೇರಿ ಬಿಟ್ಟು ಕೂಡ ಬೇರೆ ಕಡೆಯಲ್ಲೂ ಈ ಥರದ ಘಟನೆಗಳು ನಡೀತಾ ಇದ್ದಾವೆ. ಚಿಕ್ಕಮಗಳೂರು ಜಿಲ್ಲೆಯ ಹಲವು ಕಡೆಗಳಲ್ಲಿ ಎನ್ಆರ್ಪುರ ತಾಲೂಕಿರ್ಬೋದು, ಬಾಳೆಹೊನ್ನೂರು ಇರ್ಬೋದು, ಪುರಾ ಗ್ರಾಮದ ಬಳಿ ನಡೆದಂತಹ ಘಟನೆ ಇರ್ಬೋದು, ನಡು ರಸ್ತೆಯಲ್ಲಿ ಮೃತ ಕಾರ್ಮಿಕ ಮಹಿಳೆಯ ಮೃತದೇಹವನ್ನು ಇಟ್ಟು ಪ್ರತಿಭಟನೆಯನ್ನು ಕೂಡ ಮಾಡಿದರು. ಪ್ರತಿಭಟನಾಕಾರರು, ರೈತರು, ವಿಪಕ್ಷಗಳ ನಾಯಕರು ಕೂಡ ಇದಕ್ಕೆ ಸಾಥನ್ನು ಕೊಟ್ಟಿದ್ದರು. ಕಾಡಾನೆಯ ದಾಳಿಯನ್ನು, ಅದರ ಹಾವಳಿಯನ್ನು ತಪ್ಪಿಸಿ ನಮಗೆ ನೆಮ್ಮದಿಯಿಂದ ಬದುಕೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಅವರ ಬೇಡಿಕೆಯಾಗಿತ್ತು. ಇವತ್ತು ಸಚಿವ ಈಶ್ವರ್ ಖಂಡ್ರೆ ಅವರು ಚಿಕ್ಕಮಗಳೂರಿನಲ್ಲಿ ಹೋಗ್ತಾ ಇದ್ದಾರೆ. ಅಲ್ಲಿ ರೈತರ ಜೊತೆಯಲ್ಲಿ, ರೈತ ಮುಖಂಡರ ಜೊತೆಯಲ್ಲಿ ಸಭೆಯನ್ನು ನಡೆಸ್ತಾರೆ. ಈ ಸಂದರ್ಭದಲ್ಲಿ ಅಲ್ಲಿನ ರೈತರು ಕೂಡ ತಮ್ಮ ಅಹವಾಲನ್ನು ಸಲ್ಲಿಸಲಿದ್ದಾರೆ ಸಚಿವರಿಗೆ.